ಹ್ಮ್ ಬಂದೆನಮ್ಮ ನಂದಿನಿ. ಇವತ್ತು ಮತ್ತೆ ನೀನು ಆಫೀಸಿಂದ ಬರೋದು ಬಹಳ ತಡ ಆಯ್ತಲ್ಲಮ್ಮ. ಹೌದತ್ತೆ, ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇತ್ತು, ಹಾಗಾಗಿ ಬರೋದು ತುಂಬ ಲೇಟ್ ಆಯ್ತತ್ತೆ. ಇತ್ತೀಚೆಗಂತೂ ಟ್ರಾಫಿಕ್ ಎಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಅಂದರೆ ಒಂದು 10 ನಿಮಿಷದ ದಾರಿಗೆ 1 ತಾಸು ತಗೊಳತ್ತೆ. ಅಂಥದ್ರಲ್ಲಿ ನಿನ್ನ ಆಫೀಸ್ ಬೇರೆ ಇಲ್ಲಿಂದ ತುಂಬಾ ದೂರ ಇದೆ. ಹೀಗಿರ್ಬೇಕಿದ್ರೆ ನಿನಗೆ ಆಫೀಸಿಗೆ ಹೋಗಿ ಬರೋದೇ ಭಾರಿ ಕಷ್ಟ ಆಗುತ್ತೆ. ಹೌದತ್ತೆ, ಇಲ್ಲಿಂದ ಆಫೀಸ್ ನನಗೆ ತುಂಬಾ ದೂರ ಆಗುತ್ತೆ ಅಂತ ನಂದಿನಿ ಬರೀ ನೀನು ಆಫೀಸ್ ಕಡೆನೇ ಗಮನ ಕೊಟ್ಕೊಂಡು ಬರೀ ಅದರಲ್ಲೇ ಸಮಯ ಕಳೆದ್ರೆ ಕಷ್ಟ ಆಗುತ್ತಮ್ಮ. ನೀನು ಹೊಸ್ದಾಗಿ ಮದುವೆ ಆಗಿ ಮನೆಗೆ ಬಂದಿದ್ಯಾ, ಮನೆ ಕಡೆನೂ ಮನೆ ಕೆಲಸದ ಕಡೆನೂ ಸ್ವಲ್ಪ ನೀನು ಗಮನ ಕೊಡಬೇಕಾಗುತ್ತೆ. ಹೌದತ್ತೆ, ನಾನು ಆಫೀಸ್ ಕೆಲಸ ಮತ್ತು ಮನೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಹೌದಮ್ಮ, ನೀನು ಪ್ರಯತ್ನ ಏನೋ ಮಾಡ್ತಾ ಇದೀಯಾ, ಆದರೆ ಏನು ಮಾಡ್ತಿ ಹೇಳು. ನೀನು ಪ್ರಯತ್ನ ಮಾಡೋಕ್ಕಾದ್ರೂ ಸಮಯ ಸಿಗಬೇಕಲ್ಲ. ಬೆಳಗ್ಗೆ ನೋಡಿದ್ರೆ ಬೇಗ ಎದ್ದು ಆಫೀಸಿಗೆ ಹೊರಡೋದಾಗುತ್ತೆ, ರಾತ್ರಿ ಬರೋದು ಮನೆಗೆ ಲೇಟ್ ಆಗುತ್ತೆ. ಇದ್ರ ಮಧ್ಯ ನೀನು ಏನಪ್ಪ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಇಲ್ಲಿ ಅಕ್ಕಪಕ್ಕದ ಜನನು ನಿನ್ನ ಸೊಸೆ ಏನು ಮನೇಲಿ ಕಾಣಿಸೋದೇ ಇಲ್ಲ ಅಂತ ಕೇಳ್ತಾ ಇರ್ತಾರೆ. ಏನು ಮಾಡೋದತ್ತೆ, ನಮ್ಮ ಆಫೀಸು ನನ್ನ ತವ್ರ ಮನೆಗೆ ತುಂಬ ಹತ್ತಿರ ಇತ್ತು, ಅವಾಗೇನೋ ಆರಾಮಾಗಿ ಓಡಾಡ್ತಿದ್ದೆ. ಆದರೆ ಇಲ್ಲಿಂದ ತುಂಬ ದೂರ ಆಗ್ತಿದೆ, ಹಾಗಾಗಿ ನಾನು ಬೆಳಿಗ್ಗೆ ಬೇಗ ಹೊರಡಲೇಬೇಕು, ಮನೆಗೆ ಬರೋದು ಲೇಟ್ ಆಗೇ ಆಗುತ್ತೆ. ಏನು ಮಾಡೋದು ಹೇಳಿ. ಅದೇನಮ್ಮ, ನೀನು ಆಫೀಸು ಮನೆಗೆ ಓಡಾಡೋದ್ರಲ್ಲೇ ತುಂಬ ಸುಸ್ತಾಗಿ ಹೋಗ್ತೀಯಾ, ಇನ್ನು ಮತ್ತೆ ಮನೆ ಕೆಲಸ ಇನ್ನೇನು ಮಾಡ್ತೀಯಾ ಹೇಳು. ಹೌದತ್ತೆ, ತುಂಬ ಟೈಮು ನನಗೆ ಟ್ರಾವೆಲಲ್ಲೇ ಕಳೆದು ಹೋಗ್ತಾ ಇದೆ. ನೋಡು ನಂದಿನಿ, ನಾನು ನಿನಗೆ ಕೆಲಸ ಮಾಡೋದು ಬೇಡ ಅಂತ ಹೇಳ್ತಿಲ್ಲ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಎಲ್ಲರೂ ಕೆಲಸ ಮಾಡೇ ಮಾಡ್ತಾರೆ. ಆದರೆ ಹೊರಗಡೆ ಆಫೀಸ್ ಕೆಲಸ ಮತ್ತು ಮನೆ ಕೆಲಸ ಎರಡನ್ನೂ ನಿಭಾಯಿಸ್ಕೊಂಡು ಹೋಗಲೇಬೇಕಾಗತ್ತೆ. ಅದರಲ್ಲೂ ಮದುವೆ ಆದಮೇಲಂತೂ ಇದನ್ನು ಮಾಡಲೇಬೇಕು. ಹೌದತ್ತೆ, ನೀವು ಹೇಳೋದು ನನಗೆ ಅರ್ಥ ಆಗುತ್ತೆ. ಅದರಲ್ಲೂ ನೀನು ಹೊಸದಾಗಿ ಮದುವೆ ಆಗಿ ಮನೆಗೆ ಬಂದಳು, ಇಲ್ಲಿ ನಮ್ಮ ಮನೆಯವ್ರ ಜೊತೆ, ನಮ್ಮ ನೆಂಟರ ಜೊತೆ ಇರ್ಬೋದು, ಅಕ್ಕಪಕ್ಕದವ್ರ ಜೊತೆ ಇರ್ಬೋದು, ನೀನು ಹೊಂದ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತಮ್ಮ. ಬರೀ ಆಫೀಸಿಗೆ ಹೋಗಿ ಬರೋದು ಇದರಲ್ಲೇ ಸಮಯ ಕಳೆದ್ಬಿಟ್ರೆ ಹೇಗೆ. ನೀವು ಹೇಳೋದು ಸರಿ ಅತ್ತೆ, ಮನೆ ಕಡೆ ತುಂಬ ಗಮನ ಕೊಡಬೇಕು ಅಂತ ನನಗೂ ಆಸೆನೇ. ಆದರೆ ಏನು ಮಾಡೋದು ಹೇಳಿ, ಹಾಗಂತ ನಾನೀಗ ಕೆಲಸ ಬಿಡೋದಕ್ಕೂ ಆಗಲ್ಲ, ಕಷ್ಟ ಆಗುತ್ತೆ ಅತ್ತೆ. ನನ್ನದೇ ಆದ ಕೆಲವೊಂದು ಕಮಿಟ್ಮೆಂಟ್ಸ್ ಕೂಡ ಇದೆ, ಹಾಗಾಗಿ ನಾನು ಕೆಲಸ ಬಿಡೋಕ್ಕಂತೂ ಆಗಲ್ಲ. ಅದು ಸರಿನೇಮ್ಮ, ಈ ಕೆಲಸ ಮಾಡ್ತಾ ತಮ್ಮ ಕಾಲ ಮೇಲೆ ತಾವು ನಿಂತಿರೋ ಹೆಣ್ಮಕ್ಳಿಗೆ ಒಂದೇ ಸಲ ಕೆಲಸ ಬಿಡೋದಷ್ಟು ಸುಲಭ ಅಲ್ಲ, ನನಗೂ ಅರ್ಥ ಆಗುತ್ತೆ. ಆದರೆ ಅತ್ತೆ, ನಾನು ನನ್ನ ಆಫೀಸ್ ಕೆಲಸದ ಮಧ್ಯೆ ಮನೆ ಕೆಲಸದಲ್ಲೂ ನಿಮಗೆಲ್ಲ ಸಹಾಯ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಅಷ್ಟೇನಮ್ಮ, ಅಷ್ಟೇ ನನಗೂ ಬೇಕಾಗಿರೋದು. ನಾನು ನಿನಗೆ ಎಲ್ಲ ಕೆಲಸ ನೀನೊಬ್ಬಳೇ ಮಾಡಿ ಆಫೀಸ್ಗೂ ಹೋಗು ಅಂತ ನಾನು ಹೇಳಲ್ಲ, ನಾನು ಮಾಡ್ತೀನಿ. ನನಗೊಂದು ಸ್ವಲ್ಪ ಸಹಾಯ ಮಾಡಬೇಕಾಗತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಹಾಗೆ ಎಲ್ಲ ಸಮಯದಲ್ಲೂ ನೀನು ಮನೆ ಕೆಲಸದಲ್ಲಿ ಸಹಾಯ ಮಾಡಲೇಬೇಕು, ಏನೋ ಕೆಲಸ ಮಾಡಲೇಬೇಕು ಅಂತಲೂ ನಾನು ಹೇಳಲ್ಲ. ನಿನಗೆ ಯಾವಾಗಲಾದರೂ ತುಂಬ ಸುಸ್ತಾಗಿದೆ, ನಿನಗೆ ಆಗೋದೇ ಇಲ್ಲ ಅಂತಂದಾಗ ನನಗೆ ಹೇಳು, ನಾನು ಮಾಡ್ಕೋತೀನಿ, ಏನೂ ತೊಂದರೆ ಇಲ್ಲ. ನಿನ್ನ ಕಷ್ಟ ನನಗೂ ಅರ್ಥ ಆಗುತ್ತೆ. ಸರಿ ಅತ್ತೆ, ಸರಿ, ನಿನಗೆ ಹೋಗಿ ಫ್ರೆಶ್ ಆಗು, ನಾನು ಅಡುಗೆ ಎಲ್ಲ ಮಾಡಿದ್ದೀನಿ, ಊಟ ಮಾಡಿಬಿಡಂತೆ. ಸರಿ ಅತ್ತೆ. ಅತ್ತೆ, ಏನಮ್ಮ? ಅತ್ತೆ, ಆಫೀಸ್ ಕೆಲಸದ ಜೊತೆ ಮನೆ ಕೆಲಸನೂ ನಿಭಾಯಿಸೋಕ್ಕೆ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ. ಆಯ್ತಮ್ಮ, ನನಗೆ ಗೊತ್ತಮ್ಮ ನೀನು ಎಲ್ಲ ಮಾಡ್ತೀಯ ಅಂತ. ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ ಅಭ್ಯಾಸ ಆಗತ್ತೆ ಬಿಡು. ನಂದಿನಿ, ತುಂಬ ಸುಸ್ತಾಗಿದೆಯಾ ಅನ್ಸುತ್ತಲ್ಲ? ಹೌದು ರೀ, ಇವತ್ತಂತೂ ತುಂಬಾ ಟ್ರಾಫಿಕ್ ಇತ್ತು. ಆಫೀಸಿಂದ ಮನೆಗೆ ಬರೋಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಡ್ತು. ಸ್ವಲ್ಪ ಜಾಸ್ತಿನೇ ಸುಸ್ತು ಅನ್ನಿಸ್ತು ಇವತ್ತು. ನೀನು ಅಮ್ಮ ಮಾತಾಡುವಾಗ ನಾನು ಅಲ್ಲೇ ಹೊರಗಡೆ ಇದ್ದೆ, ನೀವಿಬ್ಬರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡೆ ನಾನು. ಹೌದಾ? ಅಮ್ಮ ಹೇಳಿದ್ದು ಸರಿಯಾಗೇ ಇತ್ತು, ನಿನ್ನ ಕಡೆಯಿಂದ ನೀನು ಏನೂ ತಪ್ಪಿಲ್ಲ. ಹೌದು ರೀ, ಮನೆನೂ ಆಫೀಸ್ನೂ ಎರಡನ್ನೂ ನಾವು ಮದುವೆ ಆದಮೇಲೆ ಬ್ಯಾಲೆನ್ಸ್ ಮಾಡಲೇಬೇಕಾಗುತ್ತೆ, ಅದು ನನಗೆ ಅರ್ಥ ಆಗುತ್ತೆ. ಆದರೆ ಏನು ಮಾಡೋದು, ಎಲ್ಲ ಸೆಟ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ನೋಡು, ನಾನು ನಿನಗೆ ಒಂದು ಮಾತು ಹೇಳ. ಹಾಂ ಹೇಳಿ. ನಿನ್ನ ಮೇಲೆ ನೀನು ತುಂಬಾ ಪ್ರೆಷರ್ ಮಾಡ್ಕೊಳ್ತಾ ಇದೀಯಾ ಅಂತ ನನಗನ್ಸುತ್ತೆ. ಇಲ್ಲ ರೀ, ಹಾಗೆಲ್ಲ ಏನಿಲ್ಲ. ನಿಧಾನವಾಗಿ ಎಲ್ಲ ಮ್ಯಾನೇಜ್ ಮಾಡೋದನ್ನ ನಾನು ಅಭ್ಯಾಸ ಮಾಡ್ಕೊಳ್ತೀನಿ. ಹೌದು, ನೀನು ಎಲ್ಲ ಮ್ಯಾನೇಜ್ ಮಾಡೋದನ್ನ ಕಲಿತೀಯಾ, ಅದು ನನಗೂ ಗೊತ್ತು. ಆದರೆ ಇವಾಗ ಮನೆಯಿಂದ ಆಫೀಸ್ಗೆ ಪ್ರತಿದಿನ 15-20 ಕಿಲೋಮೀಟ್ರು ಒಂದು ಸೈಡ್ ನೀನು ಈ ಟ್ರಾಫಿಕಲ್ಲಿ ಟ್ರಾವೆಲ್ ಮಾಡೋದು ಅಷ್ಟು ಈಸಿ ಇಲ್ಲ. ಹೌದು ರೀ, ಈಸಿ ಇಲ್ಲ, ಹಾಗಂತ ಕೆಲಸ ಬಿಡೋಕ್ಕಾಗುತ್ತಾ? ಕೆಲಸನೂ ನನಗೆ ತುಂಬಾ ಮುಖ್ಯ. ನಿನಗೆ ನಾನು ಕೆಲಸ ಬಿಡು ಅಂತ ಹೇಳ್ತಿಲ್ಲ ನಂದಿನಿ, ಆದರೆ ಮಾಡೋ ಕೆಲಸನೇ ಒಂದು ಸ್ವಲ್ಪ ಈಸಿ ಆಗಿರಬೇಕು, ಅತಿಯಾಗಿ ನಮ್ಮ ಮೇಲೆ ಅದು ಪ್ರೆಷರ್ ಆಗಬಾರ್ದು, ಅತಿ ಕಷ್ಟ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ದಿನದ ಮಟ್ಟಿಗೆ ನಿನ್ನ ತವ್ರ ಮನೆಗೆ ಹೋಗು. ಏನು, ತವ್ರ ಮನೆಗೆ ಹೋಗ್ಬೇಕಾ? ಅಂದರೆ ನಿಮ್ಮ ಆಫೀಸ್ದೇ ಇನ್ನೊಂದು ಬ್ರಾಂಚ್ ಇದೆ ಅಲ್ವಾ, ಅದು ನಮ್ಮ ಮನೆಗೆ ಹತ್ತಿರ ಆಗುತ್ತೆ. ಅಲ್ಲಿಗೆ ನೀನು ಆದಷ್ಟು ಟ್ರಾನ್ಸ್ಫರ್ ತೊಗೊಳಕ್ಕೆ ಟ್ರೈ ಮಾಡು. ಆ ಟ್ರಾನ್ಸ್ಫರ್ ಆಗೋವರೆಗೂ ನೀನು ನಿನ್ನ ತವ್ರ ಮನೇಲೇ ಇದ್ಕೊಂಡು ಆಫೀಸಿಗೆ ಓಡಾಡು. ಅದು ಸರಿ ರೀ, ಆದರೆ ನಾನು ಈಗಿನ ಮದುವೆ ಆಗಿ ಮನೆಗೆ ಬಂದಿದ್ದೀನಿ, ಈಗ ತವ್ರ ಮನೆಗೆ ಹೋಗಿರೋದು, ಅದು ಹೇಗೆ ಹೋಗೋಕ್ಕಾಗುತ್ತೆ ಹೇಳಿ? ಅದರಲ್ಲಿ ಏನಿದೆ ನಂದಿನಿ, ಏನು ತಪ್ಪಿದೆ ಇದರಲ್ಲಿ? ಅಲ್ಲ ರೀ,
ಮದುವೆ ಆಗ್ತಿದ್ದ ಹಾಗೆ ನಾನು ಇಮಿಡಿಯೇಟ್ ತವ್ರ ಮನೆಗೆ ಹೋಗಿದ್ಕೊಂಡು ಅಲ್ಲಿಂದ ಆಫೀಸಿಗೆ ಹೋಗೋದಂದ್ರೆ ನೋಡಿದ ಜನ ಏನನ್ನಲ್ಲ ಹೇಳಿ. ಅಯ್ಯೋ, ಜನ ಹೇಗಿದ್ರು ಅಂತಾರೆ ನಂದಿನಿ. ನಾವು ಜನದ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬಾರ್ದು. ನಮಗೆ ನಮ್ಮ ಕೆಲಸ ಏನು, ನಮಗೆ ಯಾವ್ದು ಅನುಕೂಲ ಆಗುತ್ತೋ ಅದ್ರ ಕಡೆ ಅಷ್ಟೇ ಗಮನ ಕೊಡಬೇಕು. ಈಗ ನೀನು ಪ್ರತಿದಿನ ಇಷ್ಟು ಕಷ್ಟಪಟ್ಕೊಂಡು ಆಫೀಸಿಗೆ ಹೋಗಿ ಬರ್ತಾ ಇದೀಯಾ. ನೀನು ಈ ಕಷ್ಟದಲ್ಲಿ ಯಾರಾದ್ರೂ ಜನ ಬಂದು ನಿನಗೆ ಸಹಾಯ ಮಾಡ್ತಾರಾ? ಇಲ್ಲ ತಾನೆ. ಮತ್ತೆ ಅವ್ರ ಮಾತಿಗೆಲ್ಲ ನೀನು ಯಾಕೆ ತಲೆ ಕೆಡ್ಸ್ಕೊಳ್ತೀಯಾ? ಬೇಡ ರೀ, ನಾನು ಇಲ್ಲಿಂದನೇ ಎಲ್ಲ ಮ್ಯಾನೇಜ್ ಮಾಡ್ತೀನಿ. ಸ್ವಲ್ಪ ತಡ ಆಗ್ಬೋದು ಹೊಂದ್ಕೊಳ್ಳೋಕ್ಕೆ, ಬಟ್ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಇಲ್ಲಿಂದನೇ ಎಲ್ಲ ಮ್ಯಾನೇಜ್ ಮಾಡ್ತೀನಿ. ಬೇಡ ನಂದಿನಿ, ನಾನು ಹೇಳೋದು ಕೇಳು. ನಿನಗೆ ನೀನೇ ತುಂಬ ಕಷ್ಟ ಕೊಟ್ಕೊಳ್ತಾ ಇದೆಯಾ. ಆಫೀಸ್ ದೂರ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಆಫೀಸಿಗೆ ಓಡ್ತಿರ್ತೀಯ. ಆಫೀಸಿಗೆ ರೀಚ್ ಆಗೋದು ಎಷ್ಟೊತ್ತಾಗುತ್ತೆ, ಸಂಜೆ ಅಲ್ಲಿಂದ ಹೊರಟು ಮನೆ ಮುಟ್ಟೋದು ಎಷ್ಟು ತಡ ಆಗುತ್ತೆ. ಇದಕ್ಕೆಲ್ಲ ನೀನು ಸೆಟ್ ಆಗೋಷ್ಟೊತ್ತಿಗೆ ಹುಷಾರ್ ತಪ್ಪಿಡ್ತೀಯ ಅಷ್ಟೇ. ನಾನೇ ನಿನಗೆ ಪರ್ಮನೆಂಟಾಗಿ ನೀನು ತವ್ರ ಮನೆಗೆ ಹೋಗು ಅಂತ ಹೇಳ್ತಾ ಇದ್ದೀನ? ಇಲ್ಲವಲ್ಲ, ನಿಂದೊಂದು ಟ್ರಾನ್ಸ್ಫರ್ ಅಂತ ಆಗೋವರೆಗೂ ಅಲ್ಲಿತ್ಕೊಂಡು ಆಫೀಸಿಗೆ ಓಡಾಡು ಅಷ್ಟೇ. ಮತ್ತೆ ಇಲ್ಲಿ ಮನೆ ಕಡೆ ಎಲ್ಲ ಹೇಗೆ? ಅತ್ತೆ ಏನು ಅನ್ಕೊಳ್ಳಲ್ಲ? ಅಮ್ಮನ ಬಗ್ಗೆ ನೀನೇನು ತಲೆ ಕೆಡ್ಸ್ಕೋಬೇಡ, ನಾನು ಮಾತಾಡ್ತೀನಿ. ಅಮ್ಮನಿಗೆ ನಾನೆಲ್ಲ ಅರ್ಥ ಮಾಡಿಸ್ತೀನಿ. ಏನೋ ರೀ, ಅತ್ತೆಗಿದ್ದು ಹೇಗನ್ಸುತ್ತೋ ನಂಗಂತೂ ಗೊತ್ತಿಲ್ಲ. ಏನೂ ಆಗಲ್ಲ, ಅಮ್ಮ ಎಲ್ಲ ಅರ್ಥ ಮಾಡ್ಕೋತಾರೆ. ನೀನು ಇಲ್ಲಿ ಹತ್ರದಲ್ಲಿರೋ ಬ್ರಾಂಚಿಗೆ ಟ್ರಾನ್ಸ್ಫರ್ ಆದಷ್ಟು ಬೇಗ ತಗೊಳ್ಳೋಕೆ ಟ್ರೈ ಮಾಡು. ನಿಜ ಹೇಳು ನಂದಿನಿ, ಇಲ್ಲಿಂದ ಆಫೀಸಿಗೆ ಓಡಾಡೋದು ನಿನಗೆ ತುಂಬ ಕಷ್ಟ ಆಗ್ತಿದೆ ತಾನೆ? ಹೌದು ರೀ, ಇಲ್ಲಿಂದ ಆಫೀಸಿಗೆ ಓಡಾಡೋದು ತುಂಬ ಕಷ್ಟ ಆಗ್ತಿದೆ. ತುಂಬ ಸುಸ್ತಾಗ್ತಾ ಇದ್ದೀನಿ. ಮತ್ತೆ ಇದನ್ನೆಲ್ಲ ನಾನು ಅರ್ಥ ಮಾಡಿಕೊಂಡೆ ನಾನು ನಿನಗೆ ಈ ಸಜೆಷನ್ ಕೊಡ್ತಾ ಇರೋದು. ಸರಿ ರೀ, ಹಾಗಾದರೆ ಒಂದು ಟ್ರಾನ್ಸ್ಫರ್ದೆಲ್ಲ ವ್ಯವಸ್ಥೆ ಆಗೋವರೆಗೂ ನಾನು ಅಮ್ಮನ ಮನೆಯಲ್ಲೇ ಇದ್ದು ಆಫೀಸಿಗೆ ಓಡಾಡ್ತೀನಿ. ಸರಿ, ಈಗ ನೀನು ಸರಿಯಾದ ನಿರ್ಧಾರ ಮಾಡಿದ್ಯಾ. ಹೀಗೆ ನಂದಿನಿ ಅವಳ ಗಂಡನ ಮನೆಯ ಹತ್ರದಲ್ಲಿರೋ ಬ್ರಾಂಚ್ಗೆ ಟ್ರಾನ್ಸ್ಫರ್ ಆಗೋವರೆಗೂ ತವ್ರ ಮನೆಯಲ್ಲೇ ಇದ್ಕೊಂಡು ಅಲ್ಲಿಂದ ಆಫೀಸಿಗೆ ಓಡಾಡೋದು ಅಂತ ನಿರ್ಧಾರ ಮಾಡ್ತಾಳೆ. ಅರೆ ನಂದಿನಿ, ಏನಮ್ಮ ಇದ್ದಕ್ಕಿದ್ದ ಹಾಗೆ ಇಬ್ರು ಬಂದಿದ್ದೀರಾ? ಮತ್ತೇನಪ್ಪ ಅರುಣ್, ಆರಾಮಿದ್ಯಾ? ಹ್ಞೂ ಮಾವ, ಆರಾಮಿದ್ದೀನಿ. ನೀವಿಬ್ರು ಹೇಗಿದ್ದೀರಾ? ನಾವು ಆರಾಮಿದ್ದೀವಪ್ಪ. ನಂದಿನಿ, ನೀನು ನೋಡಿದ್ರೆ ಸುಸ್ತಾದ ಕಾಣ್ತಿದ್ಯಲ್ಲಮ್ಮ. ಹ್ಞೂನಮ್ಮ, ನನ್ನ ಗಂಡನ ಮನೆಯಿಂದ ಇಲ್ಲಿಗೆ ತುಂಬ ದೂರ ಅಲ್ವಾ, ಟ್ರಾವೆಲಲ್ಲೇ ಒಂಥರ ಸುಸ್ತಾದಾಗ ಅನ್ಸುತ್ತೆ. ಸರಿ ಸರಿ, ನೀವಿಬ್ರು ಕೂತ್ಕೊಂಡಿರಿ, ನಾನು ಹೋಗಿ ಟೀ ಮಾಡ್ಕೊಂಡು ಬರ್ತೀನಿ. ಅತ್ತೆ, ಟೀಗೆ ಎಲ್ಲ ಏನೂ ಬೇಡ, ಎಲ್ಲ ಆಗಿದೆ. ನನಗೂ ಆಫೀಸಿಗೆ ಲೇಟ್ ಆಗ್ತಿದೆ, ಹಾಗಾಗಿ ಕೂತ್ಕೊಳ್ಳೋಷ್ಟೆಲ್ಲ ಟೈಮ್ ಇಲ್ಲ ಅತ್ತೆ. ಅಯ್ಯೋ, ಹಾಗಾದ್ರೆ ಹೇಗಪ್ಪ? ಹೌದಪ್ಪ, ಸ್ವಲ್ಪ ಹೊತ್ತು ಇದ್ದು ಹೋಗು. ಸರಿ ಮಾವ. ನಂದಿನಿ, ನಿನ್ನ ಗಂಡನ ಮನೇಲಿ ಎಲ್ಲ ಆರಾಮಾಗಿದೆ ತಾನೆ? ಹ್ಞೂನಮ್ಮ, ಎಲ್ಲ ಆರಾಮಾಗಿದೆ. ಅಲ್ಲಮ್ಮ, ಮತ್ತೆ ಏನು ಅನ್ಕೋಬೇಡ ಹೀಗೆ ಕೇಳ್ತಿದ್ದೀನಿ ಅಂತ. ಇದ್ದಕ್ಕಿದ್ದ ಹಾಗೆ ಬಂದಿದ್ದೀರಲ್ವಾ, ಅದಕ್ಕೆ. ಅದು ಮಾವ, ನಂದಿನಿಗೆ ಆಫೀಸು ನಮ್ಮನೆಯಿಂದ ತುಂಬಾ ದೂರ ಆಗುತ್ತೆ. ಅವಳಿಗೆ ಟ್ರಾವೆಲಲ್ಲೇ ತುಂಬ ಟೈಮ್ ಹೋಗುತ್ತೆ, ತುಂಬ ಸುಸ್ತಾಗ್ತಾ ಇದ್ದಾಳೆ. ಅವಳಿಗೆ ಆಫೀಸಿಂದ ನಿಮ್ಮನೆಗೆ ತುಂಬ ದೂರ ಆಗೋದಂತೂ ಹೌದು. ಓಡಾಡೋದು ಅಷ್ಟು ಸುಲಭ ಇಲ್ಲ. ಹೌದತ್ತೆ, ಅದಕ್ಕೆ ನಾನು ಅವಳಿಗೆ ಅವ್ರದ್ದು ಆಫೀಸ್ದು ಇನ್ನೊಂದು ಬ್ರಾಂಚ್ ಇದೆ, ಆ ಬ್ರಾಂಚು ನಮ್ಮ ಮನೆಗೆ ಹತ್ತಿರ ಆಗುತ್ತೆ. ಹಾಗಾಗಿ ಇಲ್ಲಿಂದ ನಮ್ಮ ಮನೆ ಹತ್ತಿರ ಇರೋ ಬ್ರಾಂಚಿಗೆ ಟ್ರಾನ್ಸ್ಫರ್ ತಗೋ ಅಂತ ಹೇಳಿದ್ದೀನಿ. ಅವ್ಳು ಟ್ರಾನ್ಸ್ಫರ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗೋಕ್ಕೆ ಒಂದು ಸ್ವಲ್ಪನಾದರೂ ಟೈಮ್ ಬೇಕಲ್ವಾ, ಹಾಗಾಗಿ ಅಲ್ಲಿವರೆಗೂ ಮತ್ತೆ ಅಷ್ಟು ದೂರ ಟ್ರಾವೆಲ್ ಮಾಡಿ ಸುಸ್ತಾಗೋದು ಯಾಕೆ, ಅವಳು ಇಲ್ಲೇ ಇದ್ಕೊಂಡು ಇಲ್ಲಿಂದನೇ ಆಫೀಸಿಗೆ ಓಡಾಡಲಿ, ಟ್ರಾನ್ಸ್ಫರ್ ಆದಮೇಲೆ ನಮ್ಮ ಮನೆಗೆ ಬರಲಿ ಅಂತ ನಾನೇ ಅವಳಿಗೆ ಹೇಳಿದ್ದು. ಹಾಗಾಗಿ ಅವಳನ್ನ ಇಲ್ಲಿಗೆ ಬಿಟ್ಟು ಹೋಗೋಣ ಅಂತ ಬಂದೆ. ಸರಿಯಾಗಿ ಯೋಚನೆ ಮಾಡಿದ್ಯಪ್ಪ. ಹೌದಪ್ಪ, ಅವಳನ್ನ ಇಲ್ಲಿ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ಯಾ. ಅವಳು ಟ್ರಾನ್ಸ್ಫರ್ ಆಗೋವರೆಗೂ ಇಲ್ಲೇ ಇದ್ಕೊಂಡು ಆಫೀಸಿಗೆ ಓಡಾಡ್ಲಿ ಬಿಡು. ಸರಿ, ಹಾಗಾದ್ರೆ ನಾನಿನ್ನು ಹೊರಡ್ತೀನಿ, ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ. ಅಲ್ಲಪ್ಪ, ಒಂದು ಲೋಟ ಟೀನೂ ಕುಡಿದೆ, ಹಾಗೆ ಹೊರಟೆಲ್ಲ. ಪರವಾಗಿಲ್ಲ ಅತ್ತೆ, ಲೇಟ್ ಆಗ್ತಿದೆ. ಇನ್ನೊಂದ್ಸಲ ಬಂದಾಗ ಟೀ, ತಿಂಡಿ, ಕಾಫಿ ಎಲ್ಲ ಮುಗಿಸ್ಕೊಂಡು ಹೋಗ್ತೀನಿ, ಆಯ್ತಾ? ಹಾಗ್ಲಪ್ಪ, ಹುಷಾರಾಗಿ ಹೋಗು. ಸರಿ ಮಾವ, ಬರ್ತೀನಿ. ನಂದಿನಿ, ಹುಷಾರು. ಸರಿ ರೀ, ನೀವು ಹುಷಾರು. ಸರಿ, ಬಾಯ್. ಬೆಳಿಗ್ಗೆ ಸಮಯ. ನಂದಿನಿ, ಮೊದಲು ತಿಂಡಿ ತಿನ್ಕೊಳಮ್ಮ. ತಿಂಡಿ ತಿಂದೆ ಹಾಗೆ ಆಫೀಸಿಗೆ ಹೋಗ್ಬೇಡ. ಆಯ್ತಮ್ಮ, ತಿಂತೀನಿ. ಆಲ್ರೆಡಿ ಲೇಟ್ ಆಗ್ತಿದೆ, ಬ್ಯಾಗ್ ಬೇರೆ ರೆಡಿ ಮಾಡ್ಕೋಬೇಕು. ಬಂದೇ ಇರಮ್ಮ 2 ನಿಮಿಷ. ನಂದಿನಿ ಬೇಗ ಬೇಗ ಹೋಗಿ ಬ್ಯಾಗ್ ಎಲ್ಲ ರೆಡಿ ಮಾಡಿ ಬರ್ತಾಳೆ. ನಂದಿನಿ, ಬೇಗ ಎದ್ದು ರೆಡಿ ಆಗಿದ್ಯಾ, ಆಮೇಲೆ ಆಫೀಸ್ ಕೂಡ ಹತ್ರ ಇದೆ. ಹೀಗಿದ್ದು ನೀನು ಇಷ್ಟು ಗಡಿಬಿಡಿ ಮಾಡ್ಕೊಳ್ತಿದ್ಯಲ್ಲಮ್ಮ. ಇನ್ನು ನಿನ್ ಗಂಡನ ಮನೆಯಿಂದ ಓಡಾಡುವಾಗ ನೀನು ಎಷ್ಟು ಟೆನ್ಷನ್ ಮಾಡ್ಕೊಳ್ತಿದ್ಯೋ ಏನೋ. ಹೌದಪ್ಪ, ಅದು ಏನೋ ಗೊತ್ತಿಲ್ಲ, ಎಷ್ಟೇ ಬೇಗೆಲ್ಲ ರೆಡಿ ಆಗ್ತೀನಿ ಅಂದ್ರು ಗಡಿಬಿಡಿ ಆಗೇ ಆಗುತ್ತೆ. ಇನ್ನು ನನ್ನ ಗಂಡನ ಮನೆಯಿಂದ ಹೋಗೋವಾಗ್ಲಂತೂ ನೀವು ಕೇಳಲೇಬೇಡಿ, ಅಷ್ಟು ಟೆನ್ಷನ್ ಆಗ್ತಿತ್ತು. ಸರಿ, ಮಾತಾಡ್ತಾ ಹಾಗೆ ನಿಲ್ಬೇಡ, ಬೇಗ ತಿಂಡಿ ತಿನ್ಬಿಡು. ಅಮ್ಮ, ನನಗೆ ಲೇಟ್ ಆಗುತ್ತೆ. ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆದರೆ ಏನೂ ಆಗಲ್ಲ. ನಿಮ್ಮ ಆಫೀಸಲ್ಲೂ ಓಡೋಗಲ್ಲ, ಅಲ್ಲೇ ಇರುತ್ತೆ. ಬೇಗ ತಿಂಡಿ ತಿನ್ನು, ತಿಂಡಿ ತಿಂದೆ ಹೋಗ್ಬೇಡ. ಸರಿ ಬಿಡಮ್ಮ. ಅಷ್ಟು ಯಾಕಮ್ಮ ಟೆನ್ಷನ್ ಮಾಡ್ಕೊಳ್ತೀಯಾ? ಆಫೀಸ್ ಇಲ್ಲೇ ಹತ್ರ ಇದೆ ತಾನೆ? ಹೌದಪ್ಪ, ಹತ್ರ ಇದೆ, ಅದೇ ಒಂದು ಸಮಾಧಾನ. ಅಲ್ಲಿಂದ ನಿಮ್ಮ ಆಫೀಸಿಗೆ ಅದು ಹೆಂಗೆ ಓಡಾಡ್ತಿದ್ದೀಯನೋ, ನೀನು ಓಡಾಡೋದು ನೆನೆಸ್ಕೊಂಡ್ರೆ ನನಗೆ ಸುಸ್ತಾಗುತ್ತೆ. ಹೂನಮ್ಮ, ತುಂಬ ಕಷ್ಟ ಆಗ್ತಿತ್ತು. ಸರಿ, ಬೇಗ ತಿಂಡಿ ತಿಂದು ಹೊರಡು. ಅಮ್ಮ, ಅಪ್ಪ, ಬರ್ತೀನಿ. ನಂದಿನಿ, ಲಂಚ್ ಬಾಕ್ಸ್ ಇಟ್ಕೊಂಡೆ ತಾನೆ? ಹೂನಮ್ಮ, ಇಟ್ಕೊಂಡಿದ್ದೀನಿ. ಹುಷಾರಾಗಿ ಹೋಗ್ಬಮ್ಮ. ಆಯ್ತಪ್ಪ. ಅಮ್ಮ, ನಾನು ಆಫೀಸಿಂದ ಇವತ್ತು ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಯಾಕಂದ್ರೆ ಆಫೀಸಲ್ಲಿ ಇವತ್ತು ಮೀಟಿಂಗ್ ಇದೆ. ಆಯ್ತಮ್ಮ, ಯಾವುದಕ್ಕೂ ಸಂಜೆ ಒಂದ್ಸಲ ಫೋನ್ ಮಾಡು. ಸರಿ, ಬಾಯ್.
ಹೀಗೆ ನಂದಿನಿ ಪ್ರತಿದಿನ ತನ್ನ ತವ್ರ ಮನೆಯಿಂದ ಆಫೀಸಿಗೆ ಹೋಗಕ್ಕೆ ಶುರು ಮಾಡ್ತಾಳೆ. ಹೀಗೆ ದಿನಗಳು ಕಳೀತಾ ಇರತ್ತೆ. ನಂದಿನಿ ಈಗ ತವ್ರ ಮನೆಗೆ ಬಂದಿದ್ದು ಸುಮಾರು ದಿನಗಳೇ ಕಳೆದಿರತ್ತೆ. ನಂದಿನಿ, ಈಗ ನಿನಗೆ ಒಂದು ಸ್ವಲ್ಪ ಆಫೀಸಿಗೆ ಓಡಾಡಕ್ಕೆ ಟೈಮ್ ಎಲ್ಲ ಸೆಟ್ ಆಗಿದೆ ಅಲ್ಲ? ಆರಾಮ್ ಅನ್ಸುತ್ತೆ. ಹೂನಮ್ಮ, ಇಲ್ಲಿಂದ ಆಫೀಸ್ ತುಂಬ ಹತ್ರ ನೋಡು, ಹಾಗಾಗಿ ಓಡಾಡೋದೆಲ್ಲ ತುಂಬ ಆರಾಮ್ ಅನ್ಸುತ್ತೆ. ನನಗೂ ಒಂದು ಸ್ವಲ್ಪ ರೆಸ್ಟ್ ಸಿಕ್ಕಾಗ್ತಿದೆ. ಯಾರೋ ಬಂದ್ರ ಅನ್ಸುತ್ತೆ, ನೋಡ್ತೀನಿರೋ. ಓ ಕಮಲಾ, ನೀವಾ? ಬನ್ನಿ ಬನ್ನಿ, ಒಳಗೆ ಬನ್ನಿ. ಬನ್ನಿ ಕಮಲಾ, ಕೂತ್ಕೊಳ್ಳಿ ಬನ್ನಿ. ನಂದಿನಿ, ನೀನು? ಹಾ ಆಂಟಿ, ಚೆನ್ನಾಗಿದ್ದೀರಾ? ಹೂನಮ್ಮ, ಚೆನ್ನಾಗಿದ್ದೀನಿ. ನಾನು ಒಳಗೆ ಬಂದ ತಕ್ಷಣ ನಿನ್ನ ನೋಡಿದ್ನಲ್ಲ, ತಕ್ಷಣಕ್ಕೆ ನನಗೆ ನೀನು ಅಂತ ಅನ್ನಿಸ್ಲೇ ಇಲ್ಲ. ಯಾಕಂದ್ರೆ ನೀನು ಇನ್ನೂ ಇಲ್ಲೇ ಇರ್ತೀಯ ಅನ್ನೋದು ನನ್ನ ತಲೆಯಲ್ಲಿ ಇಲ್ಲೇ ಇಲ್ಲ ನೋಡು. ಅಲ್ಲ ನಂದಿನಿ, ನೀನು ಇನ್ನೂ ಇಲ್ಲೇ ಇದೆಯಾ? ಗಂಡನ ಮನೆಗೆ ಹೋಗಿಲ್ಲ? ನಂದಿನಿ ಹಾಗೆ ಸ್ಮೈಲ್ ಮಾಡಿ ಸುಮ್ಮನಾಗ್ತಾಳೆ. ಅಲ್ಲ ಪದ್ಮ, ನಂದಿನಿ ಇನ್ನೂ ಇಲ್ಲೇ ಇದ್ದಾಳೆ, ಯಾಕೆ ಗಂಡನ ಮನೆಗೆ ಹೋಗ್ಲಿಲ್ವಾ? ಹೋಗಿದ್ಲಪ್ಪ, ಹೋಗಿದ್ಲು. ಒಂದು ಸ್ವಲ್ಪ ದಿನ ಇಲ್ಲಿ ಇದ್ದೋಗೋಣ ಅಂತ ಬಂದಿದ್ದಾಳೆ ಅಷ್ಟೇ. ಸ್ವಲ್ಪ ದಿನನಾ? ಸ್ವಲ್ಪ ದಿನ ಅಂತ ನನಗೆ ಅನಿಸ್ತಿಲ್ವಲ್ಲ, ಬಂದು ಬಹಳ ದಿನ ಆದ ಹಾಗೆ ಇದೆ. ಅದು ಆಂಟಿ, ನಮ್ಮ ಆಫೀಸ್ ಇಲ್ಲಿಂದ ಹತ್ರ ಆಗುತ್ತಲ್ವಾ, ಅದಕ್ಕೆ. ಆಫೀಸ್ ಇಲ್ಲಿಂದ ಹತ್ರ ಆಗುತ್ತೆ ಅಂತ ಇಲ್ಲಿ ಬಂದಿದ್ಯಾ? ಅಲ್ಲಮ್ಮ ನಂದಿನಿ, ಮದುವೆ ಆದ್ಮೇಲೆ ಗಂಡನ ಮನೆ ಕಡೆ ಗಮನ ಕೊಡದ್ಬಿಟ್ಟು ನೀನ್ ಏನಮ್ಮ ನೀನು ಕೆಲ್ಸದ ಹಿಂದ್ ಬಿದ್ದಿದ್ಯಾ? ಏನ್ ಮಾಡದ್ ಕಮಲಾ, ಈಗಿನ ಕಾಲದ ಹೆಣ್ಮಕ್ಳು ಅವ್ರ ಕಾಲ್ ಮೇಲೆ ಅವ್ರು ನಿಲ್ಲೋದು ತುಂಬಾ ಮುಖ್ಯ ಅಲ್ವಾ? ಹಾಗಾಗಿ ಅಷ್ಟು ಸುಲಭವಾಗಿ ಕೆಲ್ಸನೂ ಬಿಡಕ್ಕಾಗಲ್ಲ. ಅದ್ ಸರಿ, ಆದ್ರೆ ಕೆಲ್ಸಕ್ಕೋಸ್ಕರ ಗಂಡನ ಮನೇಲಿ ಇರೋದ್ ಬಿಟ್ಟು ಇಲ್ಲಿ ಬಂದಿರೋದು ಸರಿಗನ್ಸಲ್ಲ ಅಲ್ವಾ? ಗಂಡನ ಮನೇಲಿ ಇರ್ಬೇಕು ತಾನೆ. ನೀವೇನಾದ್ರೂ ಅನ್ಕೊಳ್ಳಿ ಪದ್ಮ, ಮದುವೆ ಆದ ಹೆಣ್ಮಕ್ಳು ಅದು ಏನೇ ಕಾರಣ ಇರಲಿ, ತವ್ರ ಮನೆಗೆ ಬಂದು ಇಷ್ಟೊಂದು ದಿನ ಇರೋದು ಚೆನ್ನಾಗನ್ಸಲ್ಲ. ನೋಡೋರು ಒಂಥರ ತಿಳ್ಕೊಳ್ತಾರಲ್ವಾ? ಹಾಗೆಲ್ಲ ಏನಿಲ್ಲ, ಯಾಕಂದ್ರೆ ಅವಳೇನು ಇಲ್ಲಿ ಪರ್ಮನೆಂಟ್ ಆಗಿರಲ್ಲ, ಒಂದು ಸ್ವಲ್ಪ ದಿನದ ಮಟ್ಟಿಗೆ ಅಷ್ಟೇ ಇರ್ತಾಳೆ. ಏನಪ್ಪ, ನನಗನ್ಸಿದ್ ನಾನು ಹೇಳಿದೆ ಅಷ್ಟೇ. ಯಾಕಂದ್ರೆ ನಿನ್ನೆ ನನ್ನ ಹತ್ರ ಮೂರನೇ ಮನೆ ಸುಜಾತ ಇದ್ದಾಳಲ್ಲ, ಅವಳು ಕೇಳ್ತಾ ಇದ್ಲು, ನಂದಿನಿ ಏನು ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬಂದ್ಬಿಟ್ಲಾ ಅಂತ ಕೇಳ್ತಾ ಇದ್ಲು. ಅದಕ್ಕೆ ಹೇಳಿದೆ. ಅಯ್ಯೋ ದೇವ್ರೆ, ಜನಗಳದ್ದು ಯಾವ ರೀತಿ ಯೋಚನೆ ಮಾಡ್ತಾರೆ ನೋಡಿ. ಒಂದು ಸ್ವಲ್ಪ ದಿನ ಹೆಣ್ಮಕ್ಳು ತವ್ರ ಮನೆಗೆ ಬಂದಿದ ತಕ್ಷಣ ಗಂಡನ ಮನೆ ಬಿಟ್ಟೇ ಬಂದ್ಬಿಟ್ರು ಅನ್ನೋ ಥರ ತಿಳ್ಕೊಂಡ್ಬಿಡ್ತಾರೆ. ಹಾಗೆಲ್ಲ ಏನಿಲ್ಲ, ಒಂದು ಸ್ವಲ್ಪ ದಿನದ ಮಟ್ಟಿಗೆ ಅಷ್ಟೇ ಬಂದಿದ್ದಾಳೆ. ಇನ್ನೇನು ಅವಳು ಇನ್ನೊಂದು ಬ್ರಾಂಚಿಗೆ ಟ್ರಾನ್ಸ್ಫರ್ ತಗೋತಾಳೆ. ಆ ಆಫೀಸು ಅವ್ರ ಗಂಡನ ಮನೆಯಿಂದ ಹತ್ರ ಆಗುತ್ತೆ. ಟ್ರಾನ್ಸ್ಫರ್ ಆಗ್ತಿದ್ದ ಹಾಗೆ ಇಲ್ಲಿಂದ ಹೋಗ್ತಾಳೆ, ಗಂಡನ ಮನೆಯಿಂದನೇ ಓಡಾಡ್ತಾಳೆ. ಹಾಗಿದ್ರೆ ಸರಿ, ಆದರೂ ಹುಷಾರು. ಯಾಕಂದ್ರೆ ಜನಗಳು ಬಾಯಿಗೆ ಬಂದ ಹಾಗೆ ಮಾತಾಡೋಕ್ಕೆ ತುಂಬ ಸಮಯ ಏನು ಹಿಡಿಯಲ್ಲ. ಹಾಗೆ ಪದ್ಮ, ಇನ್ನೊಂದು ಮಾತು ಕೇಳಲ್ಲ? ಹಾ ಕೇಳಿ. ನಂದಿನಿಗೆ ಮನೆ ಕೆಲಸ ಎಲ್ಲ ಬರುತ್ತಲ್ವಾ? ಬರುತ್ತೆ, ಯಾಕೆ ಬರಲ್ಲ? ಎಲ್ಲ ಕೆಲಸ ಕಲ್ತಿದ್ದಾಳ ಅವಳು. ಇಲ್ಲ ಇಲ್ಲ, ಹಾಗೆ ಸುಮ್ಮನೆ ಕೇಳಿದೆ ಅಷ್ಟೇ. ಯಾಕಂದ್ರೆ ಈಗಿನ ಕಾಲದ ಹೆಣ್ಮಕ್ಳು ತಮ್ಮ ಕ್ಯಾರಿಯರು ಅದು ಇದು ಅಂತ ಬರೀ ಕೆಲಸದಲ್ಲೇ ಬ್ಯುಸಿ ಆಗಿರ್ತಾರೆ ಹೊರತು ಮನೆ ಕೆಲಸದ ಕಡೆ, ಮನೆ ಕೆಲಸ ಕಲಿಯೋದ್ರ ಕಡೆ ಗಮನನೇ ಕೊಟ್ಟಿರಲ್ಲ. ನಂದಿನಿ, ತಪ್ಪು ತಿಳ್ಕೊಬೇಡ ನಾನು ಹೀಗೆ ಹೇಳ್ತೀನಿ ಅಂತ. ಮದುವೆ ಆದ್ಮೇಲೆ ಹೆಣ್ಮಕ್ಳು ಅದು ಎಷ್ಟೇ ದೊಡ್ಡ ಕೆಲಸದಲ್ಲಿದ್ರು ಗಂಡನ ಮನೆ ಕೆಲಸದ ಕಡೆ ಎಲ್ಲ ಗಮನ ಕೊಡಲೇಬೇಕಾಗತ್ತೆ. ಸರಿ ಆಂಟಿ, ನೀವು ಹೇಳೋ ಹಾಗೆ ಅವಳಿಗೆ ಟ್ರಾನ್ಸ್ಫರ್ ಸಿಕ್ಕರೇನೋ ಸರಿ, ಇಲ್ಲ ಅಂದರೆ ಕೆಲಸದ ಸಂಬಂಧ ಇಲ್ಲೇ ಇರೋದು ಅದು ಎಷ್ಟು ಚೆನ್ನಾಗಿರುತ್ತೋ ಗೊತ್ತಿಲ್ಲ. ನೋಡ್ದವ್ರಂತೂ ಮನ್ಸಿಗೆ ಬಂದ ಹಾಗೆ ತಿಳ್ಕೊಳ್ತಾರೆ, ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಸರಿ ಪದ್ಮ, ನಾನು ಹಾಗೆ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಬರ್ತೀನಿ. ಸರಿ ಆಯ್ತು. ಇಷ್ಟೆಲ್ಲ ಹೇಳಿ ಕಮಲಾ ಅಲ್ಲಿಂದ ಹೋಗ್ತಾಳೆ. ಕಮಲಾ ಹೋದ್ಮೇಲೆ ಮನೇಲಿ ಒಂಥರ ನಿಶ್ಶಬ್ದ ಆವರಿಸಿರತ್ತೆ. ಏನೈತೆ? ನಾನು ಸುಮಾರು ಹೊತ್ತಿಂದ ನೋಡ್ತಾ ಇದ್ದೀನಿ, ಏನೋ ಯೋಚನೆ ಮಾಡ್ತಾ ಕೂತಿದ್ಯಾ? ಏನಿಲ್ಲ ರೀ, ಹಾಗೆ ಸುಮ್ಮನೆ ಕೂತಿದ್ದೆ. ಇಲ್ಲ ಇಲ್ಲ, ಏನೋ ವಿಷಯ ಇದೆ. ನೀನು ಯಾವುದೋ ವಿಷಯದ ಬಗ್ಗೆ ಬಹಳ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ರೀ, ಇವತ್ತು ಪಕ್ಕದ ಮನೆ ಕಮಲಾ ಬಂದಿದ್ಲು. ಆಮೇಲೆ ಆಮೇಲೆ ಅದೇ ನಮ್ಮ ನಂದಿನಿ ವಿಷಯದ ಬಗ್ಗೆನೇ ಮಾತಾಡ್ತಿದ್ಲು. ಏನು ನಂದಿನಿ ಬಗ್ಗೆನಾ? ಏನು ಹೇಳ್ತಾ ಇದ್ಲು? ಅದೇ ನಂದಿನಿ ತವ್ರ ಮನೆಗೆ ಬಂದಿದ್ದು ತುಂಬ ದಿನ ಆಯಿತು. ಅಕ್ಕಪಕ್ಕದವರೆಲ್ಲ ಏನೋ ಅನುಮಾನದಲ್ಲಿ ಕೇಳ್ತಾ ಇದ್ದಾರೆ, ಯಾಕೆ ಇಷ್ಟು ದಿನ ತವ್ರ ಮನೆಗೆ ಬಂದಿದ್ದಾಳೆ ಅಂತ. ಅದೇ ಹಾಗೆ ಹೀಗೆ ಹೇಳ್ತಾ ಇದ್ಲು. ಜನ ಕೇಳ್ತಾರೆ, ಸಹಜ ಅಲ್ವಾ? ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡಿಸ್ಕೊಳ್ತೀಯಾ? ಅದೇ ಹೆಣ್ಮಕ್ಳು ಮದುವೆ ಆದಮೇಲೆ ತವ್ರ ಮನೆಗೆ ಬಂದು ಇಷ್ಟೊಂದು ದಿನ ಇರೋದು ಚೆನ್ನಾಗಿ ಕಾಣಿಸಲ್ಲ, ಜನ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾ ಇದ್ಲು. ಅದು ನಿಜಾನೇ. ನನಗೂ ಮೊದಲೆಲ್ಲ ಏನು ಅನಿಸ್ಲಿಲ್ಲ, ಅಲ್ಲಿಂದ ಆಫೀಸಿಗೆ ಓಡಾಡೋದು ದೂರ ಆಗುತ್ತೆ, ಕಷ್ಟ ಆಗುತ್ತೆ, ಇರಲಿ ಬಿಡು ಅಂತಾನೆ ಅನ್ಕೊಂಡೆ. ಆದರೆ ಈಗ ಅವಳು ಇಲ್ಲಿಗೆ ಬಂದು ತುಂಬಾ ಸಮಯ ಆಯ್ತಲ್ರಿ. ಹೌದು, ಇನ್ಮೇಲೆ ನಾವು ಒಂದು ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕಾಗುತ್ತೆ. ಜನ ಎಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೋ ಅಂತ ನನಗೆ ಭಯ ಶುರುವಾಗಿದೆ. ಜನ ಮಾತಾಡ್ತಾರೆ, ಹಾಗಂತ ಅವ್ರು ಮಾತಾಡೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೆ ಮತ್ತೆ ಇಲ್ಲೇ ಇರೋದನ್ನ ನೋಡಿ ಆ ಥರ ಅನಿಸಿರುತ್ತೆ. ಹೌದ್ರಿ, ಮದುವೆ ಆದಮೇಲೆ ಹೆಣ್ಮಕ್ಳು ಗಂಡನ ಮನೇಲಿ ಇರೋದೇ ತುಂಬ ಮುಖ್ಯ. ನಿಜ. ಹಾಗಾದ್ರೆ ಏನ್ರಿ ಮಾಡೋದೀಗ? ನಾನು ಅಳಿಯಂದ್ರ ಹತ್ರ ಒಂದ್ಸಲ ಮಾತಾಡ್ತೀನಿ, ಅವ್ರದ್ದೇನು ಪ್ಲ್ಯಾನ್ ಇದೆ ಅಂತ ನೋಡೋಣ. ಹೌದ್ರಿ, ಒಂದ್ಸಲ ಮಾತಾಡಿ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು. ನೀನೇನು ಚಿಂತೆ ಮಾಡಬೇಡ, ನಾನು ಇವತ್ತೇ ಅಳಿಯಂದ್ರಿಗೆ ಫೋನ್ ಮಾಡ್ತೀನಿ.
ರಾತ್ರಿ ಸಮಯ. ನಂದಿನಿ, ನಿನ್ನ ಹತ್ರ ಒಂದು ಮಾತು ಕೇಳಬೇಕಿತ್ತಮ್ಮ. ಅದೇನು ಹೇಳಮ್ಮ? ಅದು ನೀನು ವಾಪಸ್ ಗಂಡನ ಮನೆಗೆ ಯಾವಾಗ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ಯಾ? ನಾನು ಟ್ರಾನ್ಸ್ಫರ್ ಆಗೋವರೆಗೂ ಇರ್ತೀನಿ, ಟ್ರಾನ್ಸ್ಫರ್ ಆಗ್ತಿದ್ದ ಹಾಗೆ ಗಂಡನ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲಮ್ಮ. ಹೌದು, ಆದರೆ ನಿನ್ನ ಟ್ರಾನ್ಸ್ಫರ್ ಎಲ್ಲ ಆಗೋಕ್ಕೆ ಇನ್ನೂ ಸಮಯ ಹಿಡಿಯುತ್ತೇನೋ ಅಲ್ವಾ? ಸ್ವಲ್ಪ ಟೈಮ್ ಅಂತೂ ಆಗುತ್ತೆ. ಯಾಕಮ್ಮ, ಏನಾಯ್ತು? ಏನೋ ಒಂಥರ ಟೆನ್ಷನಲ್ಲಿ ಇದ್ದಾಗಿದ್ಯಾ? ಇಲ್ಲಮ್ಮ, ಅಂಥದ್ದೇನಿಲ್ಲ ಬಿಡು. ಹೇಳಮ್ಮ, ಏನು ವಿಷಯ ಅಂತ ಹೇಳು. ಅದು ನೀನು ಇಲ್ಲೇ ಇರೋದ್ರಿಂದ ಅಕ್ಕಪಕ್ಕದವರೆಲ್ಲ ಏನೇನೋ ಮಾತಾಡ್ಕೋತಾರಮ್ಮ. ಏನು, ನಾನು ಇಲ್ಲಿರೋದ್ರಿಂದ ಮಾತಾಡ್ತಾರ? ನಾನು ಇಲ್ಲಿರೋದ್ರಿಂದ ಅವ್ರಿಗೇನು ಸಮಸ್ಯೆ? ಅಕ್ಕಪಕ್ಕದವ್ರು ಮಾತಾಡೋದ್ರ ಬಗ್ಗೆ ನಿನಗೇನು ಅನ್ನಿಸ್ತೇ ಇರ್ಬೋದಮ್ಮ, ಆದರೆ ನಮಗಂತೂ ಅನ್ಸುತ್ತಲ್ವಾ? ಅಷ್ಟಕ್ಕೂ ಅಕ್ಕಪಕ್ಕದವ್ರು ಆಡ್ಕೊಳ್ಳೋಂಥದ್ದು ನಾನೇನು ಮಾಡಿದ್ದೀನಮ್ಮ? ನನ್ನ ಪಾಡಿಗೆ ನಾನು ಇಲ್ಲಿಂದ ಆಫೀಸಿಗೆ ಹೋಗ್ತೀನಿ, ಮನೆಗೆ ಬರ್ತೀನಿ ಅಂತ ನಾನೇನು ಮಾಡ್ತೀನಿ? ಹೌದಮ್ಮ, ನೀನು ಹೇಳೋದು ಸರಿನೇ. ಆದರೆ ನೋಡೋರು ಅವ್ರು ಯೋಚನೆ ಮಾಡೋ ರೀತಿನೇ ಬೇರೆ, ಮಾತಾಡೋ ರೀತಿನೇ ಬೇರೆ. ಸುಮ್ಮನಿರಮ್ಮ, ನೀನು ಒಳ್ಳೆ ಜನದ ಮಾತಿಗೆಲ್ಲ ತಲೆ ಕೆಡ್ಸ್ಕೊಳ್ತೀಯಲ್ಲ. ಅವರಿಗೇನು 3 ಹೊತ್ತು ಆಡ್ಕೊಳ್ಳೋದು ಬಿಟ್ಟರೆ ಬೇರೆ ಏನು ಕೆಲಸ ಇರುತ್ತೆ? ಹಾಗಂತ ಸುಮ್ಮನೆ ಇರೋಕ್ಕಾಗಲ್ಲಲ್ಲಮ್ಮ. ಎಷ್ಟು ಅಂತ ಸುಮ್ಮನೆ ಇರೋಕ್ಕಾಗತ್ತೆ ಹೇಳು? ಪ್ರತಿದಿನ ಒಬ್ರಲ್ಲ ಒಬ್ರು ನಿಮ್ಮ ಮಗಳು ಇಲ್ಲೇ ಯಾಕಿದ್ದಾಳೆ ಅಂತ ಕೇಳಿದಾಗ ನಮಗೆ ಒಂಥರ ಅನ್ಸತ್ತಲ್ವಾ, ಬೇಜಾರಾಗುತ್ತೆ. ನೋಡಿ ನಂದಿನಿ, ನೀನು ಇಲ್ಲಿರೋದ್ರಿಂದ ನನಗಂತೂ ಏನೂ ಬೇಜಾರಿಲ್ಲ, ಖುಷಿನೇ. ಆದರೆ ಏನು ಮಾಡ್ತಿ ಹೇಳು? ಹಾಗಾಗಿ ನಾನೇನಂತೀನಿ, ನೀನು ಆದಷ್ಟು ಬೇಗ, ಎಷ್ಟು ಸಾಧ್ಯನೋ ಅಷ್ಟು ಬೇಗ ಟ್ರಾನ್ಸ್ಫರ್ದು ವ್ಯವಸ್ಥೆ ಮಾಡಿಕೊಂಡು ಆದಷ್ಟು ಬೇಗ ನಿನ್ನ ಗಂಡನ ಮನೆಗೆ ಹೋಗ್ಬಿಡು. ಅಲ್ಲಮ್ಮ, ನೋಡಿ ನಂದಿನಿ, ನಿನ್ನ ಟ್ರಾನ್ಸ್ಫರ್ದು ಅದೇನಾಗುತ್ತೋ ಗೊತ್ತಿಲ್ಲ, ಆದರೆ ನೀನು ನಿನ್ನ ಗಂಡನ ಮನೆಗಂತೂ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಹೋದರೆ ಒಳ್ಳೇದು. ಅಲ್ಲೂ ನಿನ್ನ ಜವಾಬ್ದಾರಿ ಅಂತ ಇದೆ ಅಲ್ವಾ? ನೀನಿಲ್ಲಿ ಜಾಸ್ತಿ ದಿನ ಇದ್ದಷ್ಟು ಜನ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಸರಿನಮ್ಮ, ಆದಷ್ಟು ಬೇಗ ಏನಾದರೂ ನಿರ್ಧಾರ ಮಾಡ್ತೀನಿ ನಾನು. ಅಷ್ಟು ಮಾಡಮ್ಮ. ಅಮ್ಮನಿಗೆ ನಾನಿಲ್ಲಿರೋದು ಇಷ್ಟ ಆಗ್ತಿಲ್ಲ ಅನಿಸುತ್ತೆ. ಆದಷ್ಟು ಬೇಗ ನಾನು ಇದ್ರ ಬಗ್ಗೆ ಅರುಣ್ ಹತ್ರ ಮಾತಾಡಬೇಕು. ಬೆಳಗ್ಗೆ ಸಮಯ ನಂದಿನಿ ತಂದೆ ತಾಯಿ ಇಬ್ರು ಪಾರ್ಕಲ್ಲಿ ಮಾತಾಡ್ತಾ ವಾಕ್ ಮಾಡ್ತಿರ್ತಾರೆ. ಇತ್ತೀಚೆಗೆ ನೀನು ನಂದಿನಿ ವಿಷಯವಾಗಿ ತುಂಬಾ ಯೋಚನೆ ಮಾಡ್ತಿದ್ಯಾ ಅನ್ಸುತ್ತೆ. ಏನ್ ಮಾಡಿದ್ರಿ, ವಿಷಯನೇ ಆಗಿದೆ. ಬೇಡ ಬೇಡ ಅಂದ್ರೂ ಚಿಂತೆ ಕಾಡುತ್ತೆ. ಆಗ ಅವರಿಗೆ ಅವ್ರ ಏರಿಯಾದಲ್ಲೇ ಇರೋ ಇಬ್ರು ಗಂಡ ಹೆಂಡತಿ ಸಿಗ್ತಾರೆ. ಓಹೋ ಮಂಜು, ನೀವು ಇಷ್ಟೊತ್ತಿಗೆ ನಾವು ವಾಕಿಂಗ್ ಬರೋದು? ಇದೇ ಟೈಮಿಗೆ ಅಂತ ಏನಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ಬೆಳಿಗ್ಗೆ ಆದರೆ ಬೆಳಿಗ್ಗೆ, ಇಲ್ಲ ಸಾಯಂಕಾಲ ಆದರೆ ಸಾಯಂಕಾಲ. ಒಟ್ಟು ಒಂದು ಅರ್ಧ ಗಂಟೆ ದಿನ ಇಬ್ರು ಬಂದು ವಾಕ್ ಮಾಡ್ತೀವಿ ಇಲ್ಲಿ. ಹೌದಾ? ಒಳ್ಳೇದು. ಅಂದಾಗೆ ನಿಮ್ಮ ಮಗಳು ನಂದಿನಿ ಹೇಗಿದ್ದಾಳೆ? ಆರಾಮಿದ್ದಾಳೆ ತಾನೆ? ಸುಮಾರು ದಿನದಿಂದ ಇಲ್ಲೇ ಇದ್ದಾಳಲ್ವಾ? ಹಾಂ ಹೌದು, ಅವಳಿಗೆ ಇಲ್ಲಿಂದ ಆಫೀಸ್ ಹತ್ರ ಆಗುತ್ತಲ್ವಾ, ಆಫೀಸ್ ಸಂಬಂಧ ಸ್ವಲ್ಪ ದಿನದ ಮಟ್ಟಿಗೆ ಇಲ್ಲಿದ್ದಾಳೆ ಅಷ್ಟೇ. ಅಲ್ಲ, ಅವಳು ಮದುವೆ ಆಗಿ ಸುಮಾರು ದಿನಗಳೇ ಆಗ್ತಾ ಬಂತಲ್ವಾ, ಮತ್ತೆ ಗಂಡನ ಮನೆಗೆ ಹೋಗೋದು ಯಾವಾಗ ಅವಳು? ಇನ್ನೇನು ಸದ್ಯದಲ್ಲೇ ಹೋಗ್ತಾಳೆ. ಅಲ್ಲ, ಮತ್ತೆ ಬೇರೇನು ಸಮಸ್ಯೆ ಆಗಿಲ್ಲ ಅಲ್ಲ? ಎಲ್ಲ ಆರಾಮಾಗಿದೆ ತಾನೇ? ಅವಳು ಗಂಡನ ಮನೇಲಿ ಅವಳು ಗಂಡನ ಜೊತೆ ಸಂಬಂಧ ಏನು ಸಮಸ್ಯೆ ಇಲ್ಲವಲ್ಲ? ಇಲ್ಲಪ್ಪ, ಆ ಥರ ಎಲ್ಲ ಸಮಸ್ಯೆ ಏನೂ ಇಲ್ಲ, ಎಲ್ಲ ಆರಾಮಾಗಿದೆ. ಹಾಗಿದ್ರೆ ಒಳ್ಳೇದೇ. ಏನು ಮಾಡ್ತೀರಿ, ಈಗಿನ ಕಾಲದಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಶುರುವಾಗುತ್ತೆ. ಅದಕ್ಕೆ ಕೇಳಿದ್ವಿ ಅಷ್ಟೇ. ಹೀಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಂದಿನಿ ತಂದೆ ತಾಯಿ ಅಲ್ಲಿಂದ ಹೋಗ್ತಾರೆ. ಇವ್ರ ಗಂಡ ಹೆಂಡತಿ ಏನೇ ಇಲ್ಲ ಅಂದ್ರೂ ಏನೋ ಸಮಸ್ಯೆ ಇದೆ ಅಂತ ಅಂತೂ ನನಗನ್ಸುತ್ತೆ. ನನಗೂ ಹಾಗೆ ಅನ್ಸುತ್ತೆ ಕಣೆ. ಇಲ್ಲಾಂದ್ರೆ ಯಾವ ಹೆಣ್ಮಕ್ಳು ತಾನೇ ಮದುವೆ ಆಗ್ತಿದ್ದ ಹಾಗೆ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬಂದು ಇಷ್ಟಿಷ್ಟು ದಿನ ಇರ್ತಾರೆ ಹೇಳು? ಅದೇ ಮತ್ತೆ ಪಕ್ಕ ಏನೋ ಸಮಸ್ಯೆ ಅಂತೂ ಆಗಿರ್ಬೇಕು. ನೋಡೋಣ ಬಿಡಿ, ಇವರೆಷ್ಟೇ ಮುಚ್ಚಿಟ್ರು ಒಂದಲ್ಲ ಒಂದಿನ ವಿಷಯ ಆಚೆ ಬರಲೇಬೇಕು, ನಮಗೆಲ್ಲ ಗೊತ್ತಾಗ್ಲೇಬೇಕು. ನೋಡಿದ್ರೇನ್ರಿ ಎಲ್ಲರೂ ಯಾವ ರೀತಿ ಪ್ರಶ್ನೆ ಮಾಡ್ತಾರೆ ಅಂತ? ನನಗೆ ಯೋಚನೆ ಮಾಡಬೇಡ ಅಂತ ಹೇಳ್ತಿರಲ್ಲ, ಇದನ್ನೆಲ್ಲ ಕೇಳಿ ಹೇಗೆ ಯೋಚನೆ ಮಾಡದೆ ಇರಕ್ಕೆ ಸಾಧ್ಯ ಹೇಳಿ? ಹೌದು ಕಣೆ, ಇನ್ನು ಎಷ್ಟು ದಿನ ಇದನ್ನು ಕೇಳ್ತಾ ಇರೋಕ್ಕಾಗುತ್ತೆ? ನೀನೊಂದ್ಸಲ ನಂದಿನಿ ಹತ್ರ ಮಾತಾಡು. ನಾನೊಬ್ಳೆ ಏನ್ರಿ ಮಾತಾಡ್ಲಿ? ನೀವು ಬನ್ನಿ, ಇಬ್ರು ಮಾತಾಡೋಣ. ಸರಿ ಆಯ್ತು. ನಂದಿನಿ ಬಾಮ, ಇಲ್ಲಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನಪ್ಪ ನಂದಿನಿ, ನಿನ್ನ ಗಂಡನ ಮನೆಗೆ ಹೋಗೋದ್ರ ಬಗ್ಗೆ ಏನು ಯೋಚನೆ ಮಾಡಿದೆ? ಆದಷ್ಟು ಬೇಗ ಟ್ರಾನ್ಸ್ಫರ್ ತಗೊಳಕ್ ಟ್ರೈ ಮಾಡ್ತೀನಿ, ಟ್ರಾನ್ಸ್ಫರ್ ಆಗ್ತಿದ್ದ ಹಾಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲಮ್ಮ. ಹೌದಮ್ಮ, ನೀನು ಹೇಳ್ದೆ, ಆದರೆ ಟ್ರಾನ್ಸ್ಫರ್ ಆಗೋಕ್ಕೆ ತುಂಬ ಟೈಮ್ ಆಗ್ತಿದೆಯಲ್ಲಮ್ಮ. ಇನ್ನೂ ಎಷ್ಟು ಟೈಮ್ ತಗೊಳುತ್ತೋ ಗೊತ್ತಿಲ್ಲ. ಈ ಕಡೆ ನೋಡಿದ್ರೆ ಜನ ನೀನು ಇಲ್ಲೇ ಇರೋದ್ರ ಬಗ್ಗೆ ಬಾಯಿ ಬಂದಾಗ ಮಾತಾಡ್ತಿದ್ದಾರೆ. ಮತ್ತೆ ಅದೇ ಹೇಳ್ತಾ ಇದೆಯಲ್ಲಮ್ಮ. ನೋಡ್ ನಂದಿನಿ, ನೀನ್ ಒಳ್ಳೇದಕ್ಕೋಸ್ಕರನೇ ನಾವು ಹೇಳ್ತಾ ಇರೋದು, ಅರ್ಥ ಮಾಡ್ಕೊ. ನಿಮಗೆ ನನ್ನ ಒಳ್ಳೇದ್ರಿಗಿಂತ ಜನ ಮಾತಾಡ್ತಾರಲ್ಲ ಅವ್ರ ಬಗ್ಗೆನೇ ಜಾಸ್ತಿ ಯೋಚನೆ ಆಗಿದೆ. ನನ್ನ ಒಳ್ಳೇದ್ರ ಬಗ್ಗೆ ನಿಮಗೆ ಯೋಚನೆ ಇದ್ದಿದ್ರೆ ಈ ತರ ಮಾತಾಡ್ತಿರ್ಲಿಲ್ಲ. ಹಾಗಲ್ಲಮ್ಮ ನಂದಿನಿ. ಮತ್ತೆ ಹೇಗಪ್ಪ? ಪದೇ ಪದೇ ಇದೇ ಪ್ರಶ್ನೆ. ಯಾವಾಗ ಗಂಡನ ಮನೆಗೆ ಹೋಗ್ತೀಯಾ? ಇನ್ನೂ ಯಾಕೆ ಹೋಗ್ತಾ ಇಲ್ಲ? ಇನ್ನೂ ಎಷ್ಟು ದಿನ ಇಲ್ಲಿರ್ತೀಯ? ಅದ್ ಕೇಳೋದ್ ತಪ್ಪೇನೆ? ಸಹಜವಾಗಿ ಕೇಳ್ತೀವಪ್ಪ, ತಪ್ಪಲ್ಲಮ್ಮ, ನನಗೂ ಗೊತ್ತು. ಆದ್ರೆ ಅದನ್ನೇ ಪದೇ ಪದೇ ಪ್ರತಿದಿನ ಕೇಳಿದ್ರೆ ನನ್ಗೆ ಹೇಗೆ ಅನ್ಸುತ್ತೆ? ನೋಡಮ್ಮ, ನಾನಿಲ್ಲಿರೋದು ನಿಮಗೆ ಅಷ್ಟು ಹಿಂಸೆ ಆಗ್ತಿದೆ ಅಂದ್ರೆ ನೇರವಾಗಿ ಹೇಳ್ಬಿಡಿ, ನಾನು ಇಲ್ಲಿಂದ ಹೊರಟೋಗ್ತೀನಿ. ಏನಮ್ಮ ನಂದಿನಿ, ಏನು ಹೀಗೆ ಮಾತಾಡ್ತಿದ್ಯಾ? ಇನ್ನು ಹೇಗಪ್ಪ ಮಾತಾಡ್ಲಿ? ನಾನು ಆದಷ್ಟು ಎಲ್ಲ ಬ್ಯಾಲೆನ್ಸ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ, ಆದಷ್ಟು ಬೇಗ ಟ್ರಾನ್ಸ್ಫರ್ ತಗೊಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಅಲ್ಲಿವರೆಗೂ ಒಂದು ಸ್ವಲ್ಪ ಯಾರಿಗೂ ಇಲ್ಲಿ ಸಮಾಧಾನ ಇಲ್ಲ.
ಹಾಗೆಲ್ಲ ಹೇಳ್ಬೇಡಮ್ಮ ನಂದಿನಿ. ನೀನು ಇಲ್ಲಿ ಇರೋದ್ರಿಂದ ನಮಗೆ ಸಮಸ್ಯೆ ಅಂತ ನಾವು ಹೇಳ್ತಿಲ್ಲ. ಸುಮ್ಮನಿರಮ್ಮ, ನನಗೆಲ್ಲ ಗೊತ್ತು. ನಿಮಗೆ ಇಷ್ಟೊಂದು ಸಮಸ್ಯೆ ಆಗ್ತಿದೆಯಲ್ವಾ? ಸರಿ ಆಯ್ತು, ನಾನು ನಾಳೆನೇ ಇಲ್ಲಿಂದ ಹೋಗ್ತೀನಿ. ನಂದಿನಿ ರೂಮಿಗೆ ಹೋಗಿ ಗಂಡನಿಗೆ ಫೋನ್ ಮಾಡ್ತಾಳೆ. ಹಲೋ ಅರುಣ್, ನೀವು ನಾಳೆನೇ ಇಲ್ಲಿಗೆ ಬಂದು ನನ್ನನ್ನು ಕರ್ಕೊಂಡು ಹೋಗಿ. ಯಾಕೆ ನಂದಿನಿ, ಏನಾಯ್ತು? ನಂದಿನಿ ಎಲ್ಲಾ ವಿಷಯನೂ ಗಂಡನ ಹತ್ರ ಹೇಳ್ತಾಳೆ. ಮಾರನೇ ದಿನ ಬೆಳಗ್ಗೆನೆ ಅರುಣ್ ನಂದಿನಿನ ಕರ್ಕೊಂಡು ಹೋಗಕ್ ಬರ್ತಾನೆ. ಅರುಣ್, ಏನಪ್ಪ ಇದು ಇದ್ದಕ್ಕಿದ್ದ ಹಾಗೆ ಬಂದಿದ್ಯಾ? ಮಾವ, ನನ್ನ ಹೆಂಡತಿನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬಾಪ, ಒಳಗ್ ಬಂದು ಕೂತ್ಕೋ, ಟೀ ಮಾಡ್ತೀನಿ. ಟೀ ಎಲ್ಲ ಬೇಡ ಆಂಟಿ, ಲೇಟ್ ಆಗುತ್ತೆ. ಆದಷ್ಟು ಬೇಗ ನಂದಿನಿನ ಕರ್ಕೊಂಡು ಹೋದ್ರಾಯ್ತು ಅಂತ ಬೇಗ ಬಂದೆ ಅಷ್ಟೇ. ಒಳ್ಳೇದಾಯ್ತಪ್ಪ. ನಾವು ಅವಳನ್ನ ನಿಮ್ಮ ಮನೆಗೆ ಆದಷ್ಟು ಬೇಗ ಕಳಿಸೋ ಯೋಚನೆ ಮಾಡ್ತಾ ಇದ್ವಿ. ಹಾ, ಗೊತ್ತು ಅಂಕಲ್. ಅದು ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅದು ಹಾಗಲ್ಲಪ್ಪ. ಮತ್ತಿನ್ ಹೇಗೆ ಆಂಟಿ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಅವಳನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ನನಗೆಲ್ಲ ಗೊತ್ತು. ನಂದಿನಿ ನಿನ್ನೆ ನನಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದ್ದಾಳೆ. ಅದು ಹಾಗಲ್ಲಪ್ಪ. ನಾವು ಆದಷ್ಟು ಬೇಗ ಕಳಿಸ್ಬೇಕು ಅಂತ ಯೋಚನೆ ಮಾಡಿದ್ದು ಅವಳು ಒಳ್ಳೇದಕ್ಕೋಸ್ಕರನೇ. ಏನು ಅಂಕಲ್, ಏನು ಅವಳು ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡಿದಾಗಾಯ್ತು ನೀವು? ನೀವು ನಡ್ಕೊಂಡಿದ್ದ ರೀತಿಯಿಂದ ಅವಳು ನಿಮಗೆ ಭಾರ ಆಗಿದ್ದಾಳೆ ಅನ್ನೋ ಭಾವನೆ ಅವಳ ಮನಸ್ಸಲ್ಲಿ ಬಂದಿದೆ. ಇಲ್ಲಪ್ಪ, ಹಾಗೆಲ್ಲ ಏನಿಲ್ಲ. ಮತ್ತಿನ್ ಹೇಗಂಟಿ, ಪ್ರತಿದಿನ ಅವಳ ಹತ್ರ ನೀನು ಯಾವಾಗ ಹೋಗ್ತೀಯಾ, ನೀನು ಯಾವಾಗ ಹೋಗ್ತೀಯಾ, ಇನ್ನೂ ಯಾಕೆ ಹೋಗ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅವಳಿಗೆ ಹೇಗೆ ಅನ್ಸಲ್ಲ ಹೇಳಿ? ಅದು ಹಾಗಲ್ಲಪ್ಪ. ಜನ ಬಾಯಿಗೆ ಬಂದಾಗ ಏನೇನೋ ಮಾತಾಡ್ತಿದ್ರಲ್ವಾ, ಆ ಕಾರಣದಿಂದ ನಾವು. ಅದೇ ಅಂಕಲ್, ಯಾರೋ ಏನೋ ಮಾತಾಡ್ತಾರೆ ಅಂತ ನೀವು ನಿಮ್ಮ ಮಗಳ ಮನಸ್ಸಿಗೆ ನೋವು ಕೊಟ್ರಲ್ವಾ? ಅವಳೊಂದು ಸ್ವಲ್ಪ ಆರಾಮಾಗಿರ್ಲಿ ಅಂತ ನಾನು ಇಲ್ಲಿ ಬಿಟ್ಟು ಹೋಗಿದ್ದೆ. ಆದ್ರೆ ಅವಳಿಗೆ ಇಲ್ಲೇ ಹಿಂಸೆ ಅನುಭವಿಸ ಹಾಗಾಯ್ತಲ್ವಾ? ನೀವು ಜನರ ಮಾತಿಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಯಾಕಂದ್ರೆ ಸತ್ಯ ಏನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿತ್ತಲ್ವಾ? ಅವಳೇನು ಗಂಡನ ಬಿಟ್ಟು ಇಲ್ಲಿ ಬಂದಿದ್ಲಾ? ಇಲ್ಲ ತಾನೆ? ಇನ್ನೇನು ಟ್ರಾನ್ಸ್ಫರ್ ಆಗ್ತಿದ್ದ ಹಾಗೆ ಅವಳು ನಮ್ಮ ಮನೆಗೆ ಬರ್ತಿದ್ಲು, ನಾನೇ ಬಂದು ಕರ್ಕೊಂಡು ಹೋಗ್ತಿದ್ದೆ. ಹಾಗಿರುವಾಗ ನೀವು ಜನರ ಮಾತಿಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆನೇ ಇರಲಿಲ್ಲ. ಯಾಕೆ ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ಅವ್ರು ಹುಟ್ಟಿ ಬೆಳೆದಿದ್ದ ಮನೇಲಿ ಜಾಸ್ತಿ ದಿನ ಇರೋ ಹಕ್ಕೆ ಅಧಿಕಾರನೇ ಇಲ್ವಾ? ಏನೋ ಅಂಕಲ್, ಜನರ ಮಾತಿಗೆ ಕಿವಿ ಕೊಟ್ಟು ನೀವು ನಡ್ಕೊಂಡಿದ್ದು ನನಗೆ ಇಷ್ಟ ಆಗಲಿಲ್ಲ. ಅತಿಯಾಗಿ ಜನರ ಮಾತಿಗೆ ತಲೆ ಕೆಡಿಸ್ಕೊಂಡ್ರೆ ನಾವು ನಮ್ಮ ಇಷ್ಟದ ಪ್ರಕಾರ ಬದುಕೋದು ಭಾಳ ಕಷ್ಟ ಆಗುತ್ತೆ ಅಂಕಲ್. ಆಂಟಿ, ಅರ್ಥ ಮಾಡ್ಕೊಳ್ಳಿ. ಸರಿ, ಹೋಗ್ಲಿ ಬಿಡಿ. ನಾನು ನಂದಿನಿನ ಕರ್ಕೊಂಡು ಹೋಗ್ತೀನಿ. ನಂದಿನಿ, ಬಾ, ಬ್ಯಾಗ್ ತೊಗೊಂಡು ಬಾ, ಹೋಗೋಣ. ಸರಿ ರೀ. ಅರುಣ್ ನಂದಿನಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ರೀ, ಅಳಿಯಂದ್ರ ಮಾತು ಕೇಳಿದ್ಮೇಲೆ ನಾವು ನಡ್ಕೊಂಡಿದ್ರ ಬಗ್ಗೆ ನನಗೆ ಒಂಥರ ಅನ್ನಿಸ್ತಿದೆ. ಯಾರ್ದೋ ಮಾತಿಗೆ ಕಿವಿ ಕೊಟ್ಬಿಟ್ಟು ನಮ್ಮ ಮಗಳಿಗೆ ನಾವು ನಮ್ಮ ಮನೇಲಿ ಜಾಸ್ತಿ ದಿನ ಇರೋಕೆ ಅವಕಾಶ ಇಲ್ದಾಗ ಮಾಡ್ಬಿಟ್ವಲ್ರಿ. ಹೌದು ಕಣೆ, ತಪ್ಪು ಮಾಡಿಬಿಟ್ವಿ ನಾವು. ಇನ್ಮೇಲಾದರೂ ನಾವು ಈ ಥರ ಅತಿಯಾಗಿ ಜನರ ಮಾತಿಗೆ ಕಿವಿ ಕೊಡೋದನ್ನ ಬಿಡಬೇಕು. ನೋಡೋದಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.